जय राधा माधवा जय कुंज विहारी। जय राधा माधवा जय कुंज विहारी। गोपी जन वल्लभा जय गिरिवराधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी जय कुंज विहारी। यमुना तीरवनचारी जय कुंज विहारी। जय राधा माधवा जय कुंज विहारी। गोपी जन वल्लभा जय गिरिवराधारी। गोपी जन वल्लभा जय गिरिवरधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी जय कुंज विहारी। यमुना तीरवनचारी जय कुंज विहारी। हरे कृष्ण 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 हरे 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 राम 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 हरे हरे। हरे कृष्ण 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 हरे हरे। हरे राम राम हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण कृष्ण
ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे. ನಾವು ಓದ್ತಾ ಇರುವಂತಹ ಪುಸ್ತಕ ರಾಜವಿದ್ಯಾ, ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದವರು ಬರೆದಿರುವಂತಹ
ಗುರುವು ಅವನಿಗೆ ಒಂದು ಹಂದಿಯಾಗಿ ಹುಟ್ಟುವಂತೆ ಪರಮ ಪುರುಷನಿಗೂ ಪೇಜ್ ರಿಪೀಟ್ ಆಗಿದೆ ಇದು. ಒಂದು ಹಂದಿಯಾಗಿ ಹುಟ್ಟುತ್ತೀಯಾ ಅಂತ ಇಂದ್ರನಿಗೆ ಶ್ರಾಪ ಕೊಟ್ಟರು. ಹಂದಿಯಾಗಿ ಹುಟ್ಟಲು ಇಂದ್ರನು ಭೂಮಿಗೆ ಹೋದುದರಿಂದ ಸ್ವರ್ಗಾಧಿಪತ್ಯದ ಸಿಂಹಾಸನವು ತೆರವಾಯಿತು. ಈ ಪರಿಸ್ಥಿತಿಯನ್ನು ಮನಗಂಡು ಬ್ರಹ್ಮನು ಭೂಮಿಗೆ ಬಂದು ಆ ಹಂದಿಗೆ ಹೀಗೆ ಹೇಳಿದನು, ನೀನು ಈ ಭೂಮಿಯ ಮೇಲೆ ಹಂದಿಯಾಗಿದ್ದೀಯೆ, ನಿನಗೆ ಬಿಡುಗಡೆ ದೊರಕಿಸುವ ಸಲುವಾಗಿ ನಾನು ಬಂದಿದ್ದೇನೆ. ತತ್ಕ್ಷಣವೇ ನನ್ನ ಜೊತೆಯಲ್ಲಿ ಬಾ. ಹಂದಿ ಹೇಳಿತು, ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಬರಲಾರೆ. ನನಗೆ ಇಲ್ಲಿ ಬೇಕಾದಷ್ಟು ಜವಾಬ್ದಾರಿಗಳಿವೆ. ನನ್ನ ಹೆಂಡತಿ, ಮಕ್ಕಳು ಮತ್ತು ಸೊಗಸಾದ ಹಂದಿಗಳ ಸಮಾಜ. ಮತ್ತೆ ಸ್ವರ್ಗಕ್ಕೆ ಕರೆದೊಯ್ಯುವುದಾಗಿ ಬ್ರಹ್ಮನು ಭರವಸೆ ಕೊಟ್ಟರೂ ಹಂದಿಯ ರೂಪದಲ್ಲಿದ್ದ ಇಂದ್ರನು ಅದನ್ನು ನಿರಾಕರಿಸಿದನು. ಮರರೆ ಎಂದರೆ ಇದೇ. ಹೀಗೆಯೇ ಭಗವಾನ್ ಕೃಷ್ಣನು ಬಂದು ಇದೇನು ಈ ಲೌಕಿಕ ಜಗತ್ತಿನಲ್ಲಿ ನೀನು ಮಾಡುತ್ತಿರುವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನ್ನ ಬಳಿಗೆ ಬಾ, ನಾನು ನಿನಗೆ ಆಶ್ರಯ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ನಾವು, ಸ್ವಾಮಿ, ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ, ನನಗಿಲ್ಲ ಮಾಡಲು ಇನ್ನೂ ಮುಖ್ಯವಾದ ಕೆಲಸವಿದೆ ಎಂದು ಹೇಳಿಬಿಡುತ್ತೇವೆ. ಎಷ್ಟು ಸತ್ಯ ಅಲ್ವಾ? ಕೃಷ್ಣ ಪದೇ ಪದೇ ಬಂದು ಭಗವದ್ಗೀತೆಯಲ್ಲಿ ಪದೇ ಪದೇ ಹೇಳ್ತಾ ಇದ್ದಾನೆ, ಈ ಜಗತ್ತು ನಿನಗೆ ಸೇರಿದ್ದಲ್ಲ ಅಪ್ಪ, ಇಲ್ಲಿ ನೀನು ಬರೇ ಕಷ್ಟ ಪಡ್ತೀಯ. ಹೇಗೆ ಬ್ರಹ್ಮ ಬಂದು ಇಂದ್ರನಿಗೆ ಹೇಳ್ತಾನೋ, ಯಾಕಪ್ಪ ಹಂದಿಯ ಜೀವನ ಅಂದ್ರೆ ಸಾಧಾರಣವಾದಂತ ಜೀವನ ಅಲ್ಲ. ಎಲ್ಲಾ ಕೊಳಚೆ ಪ್ರದೇಶದಲ್ಲಿ ಇರುವುದು, ಗಟರಲ್ಲಿ ಇರುವುದು, ಎಲ್ಲ ಹೊಲಸನ್ನ ತಿನ್ನುವುದು, ಅಂತಹ ಜೀವನವನ್ನ ನಡೆಸ್ತಿರ್ಬೇಕಾದ್ರೆ ಆ ಹಂದಿ ಜೀವನದಲ್ಲಿ ಇರುವಂತಹ, ಹಂದಿ ದೇಹದಲ್ಲಿ ಇರುವಂತಹ ಇಂದ್ರ ಹೇಳ್ತಾನೆ, ಇಲ್ಲ ಇಲ್ಲ ಬ್ರಹ್ಮ, ನನಗೆ ಇಲ್ಲಿ ತುಂಬಾ ಜವಾಬ್ದಾರಿಗಳಿದಾವೆ, ಎಷ್ಟೆಲ್ಲಾ ಹೆಣ್ಣುಗಳಿದಾವೆ, ಎಷ್ಟೆಲ್ಲಾ ಮಕ್ಕಳಿದಾವೆ, ನಾವೆಲ್ಲಾ ಮಕ್ಕಳನ್ನ ನೋಡ್ಕೋಬೇಕು, ಹೆಂಡತಿಯರನ್ನ ನೋಡ್ಕೋಬೇಕು. ನಾನು ಹೇಗೆ ಬರ್ಲಿ ನಾನು? ಅದೇ ರೀತಿ ನಾವೆಲ್ಲರೂ ಕೂಡ ಯಾವಾಗ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎಲ್ಲಾ ಬಿಟ್ಟು ನನಗೆ ಶರಣಾಗು, ನಾನು ನಿನಗೆ ಭಗವದ್ ಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿನ್ನ ಶಾಶ್ವತ ಜೀವನದಲ್ಲಿ ನೀನು ಇರಬಹುದು, ಶಾಶ್ವತ ಆನಂದದಿಂದ ಇರಬಹುದು ಅಂತ ಹೇಳಿದಾಗ ನಾವು ಅಂತೀವಿ, ಕೃಷ್ಣನಿಗೆ ಸೊಕ್ಕು, ಕೃಷ್ಣನಿಗೆ ಅಹಂಕಾರ ಎಂದು. ಇವನು ತಾನೇ ದೊಡ್ಡವನು ಅಂತ ಹೇಳ್ತಾನೆ, ನನಗೆ ಶರಣ ಆಗ್ಬೇಕಂತ ಹೇಳ್ತಾನೆ, ಇವನಿಗೆ ಯಾಕೆ ಶರಣ ಆಗ್ಬೇಕು ನಾನು? ಇವ್ನು ತುಂಬಾ ಬೇರೆ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ, ಹೌದಲ್ವಾ? ಅವೆಲ್ಲ ಇಂಪಾರ್ಟೆಂಟ್ ಕೆಲಸ ಮಾಡ್ಕೊಂಡು ನಾನು ನರಕಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಬುಕ್ ಮಾಡ್ಬೇಕು. ಕೃಷ್ಣ ಭಗವದ್ ಧಾಮಕ್ಕೆ ಬರ್ಲಿಕ್ಕೆ ಹೇಳ್ತಾ ಇದ್ದಾನೆ, ಅಲ್ಲಿ ಯಾಕೆ ಹೋಗ್ಬೇಕು ನಾನು ಸುಖ ಪಡೀಲಿಕ್ಕೆ? ಇಲ್ಲೇ ನರಕದಲ್ಲಿ ನಾನು ದುಃಖ ಅನುಭವಿಸ್ತಾ, ಜನ್ಮಾಂತರದಲ್ಲಿ ದುಃಖ ಅನುಭವಿಸ್ತಾ ಇರ್ಬೇಕು. ಇದು ನಮ್ಮ ಅಜೆಂಡಾ ಜೀವನದಲ್ಲಿ. ಇದು ಮೂರ್ಖರ ಅಜೆಂಡಾ. ಯಾರು ಬುದ್ಧಿವಂತರಿರ್ತಾರೆ, ಭಗವಂತನ ಮಾತು ಕೇಳ್ಕೊಂಡು ಭಗವಂತನಿಗೆ ಶರಣಾಗಿ ಭಗವಂತನ ಸದಾ ನಾಮಸ್ಮರಣೆ ಮಾಡಿಕೊಂಡು ನಾವು ಭಗವದ್ ಧಾಮಕ್ಕೆ ಹೋಗ್ಬೇಕು. ಅದು ಜೀವನದ ಗುರಿ. ಅದಕ್ಕೋಸ್ಕರ ಕೃಷ್ಣ ಮತ್ತೆ ಮತ್ತೆ ಇಲ್ಲಿ ಬಂದು ನಮಗೆ ಮತ್ತೆ ಮತ್ತೆ ಇವತ್ತೇ ಒಂದು ವಿಡಿಯೋದಲ್ಲಿ ನೋಡಿದೆ, ಒಬ್ಬ ವ್ಯಕ್ತಿ ರೀಸೆಂಟ್ಲಿ ಒಂದು ತಿಂಗಳ ಹಿಂದೆ ಒಬ್ಬರದು ಸಾವಾಯಿತು. ಅದರದ್ದು ಕೂಡ ವಿಡಿಯೋ ನೋಡಿದೆ. ಇವತ್ತು ಇನ್ನೊಂದು ವಿಡಿಯೋದಲ್ಲಿ ಮೊನ್ನೆ ಒಬ್ಬರದು ಸಾವಾಯಿತು, ಆ ವಿಡಿಯೋ ಕೂಡ ನೋಡಿದೆ. ಈ ಎರಡೂ ವಿಡಿಯೋದ ವ್ಯತ್ಯಾಸ ಹೇಳ್ತೀನಿ ನಿಮಗೆ. ಆ ಹಿಂದಿನ ಒಂದು ಘಟನೆಯಲ್ಲಿ, ಒಂದು ತಿಂಗಳ ಹಿಂದೆ ಆದ ಘಟನೆಯಲ್ಲಿ ಅದರಲ್ಲಿ ತೋರಿಸ್ತಾ ಇದ್ದಾರೆ, ಭಜನೆ ನಡೀತಾ ಇದೆ, ಕೀರ್ತನೆ ನಡೀತಾ ಇದೆ, ಎಲ್ಲಾ ಭಕ್ತರು ಸೇರಿ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆ ಮಾಡ್ತಾ ಇದ್ದಾರೆ. ಅವ್ರ ಪಕ್ಕದಲ್ಲೇ ಇನ್ನೊಬ್ಬ ಭಕ್ತರು, ವೃದ್ಧ, 60-70 ಇರ್ಬೋದು ಅವರು ವಯಸ್ಸು, ಅವರು ಜಪ ಮಾಡ್ತಾ ಇದ್ರು, ಭಗವಂತನ ಜಪ ಬ್ಯಾಗ್ ಅಲ್ಲಿ ಜಪ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತಲ್ಲಿ ಆ ಕೀರ್ತನೆ ಹೇಗೆ ನೀವು ನೋಡ್ತೀರಾ, ನಮ್ಮ ಕೀರ್ತನೆ ಸ್ಲೋಲಿ ಶುರು ಆಗುತ್ತೆ, ನಂತರ ಫಾಸ್ಟ್ ಆಗಿ ಒಂದು ನೃತ್ಯ ಮಾಡುವಂತ ಒಂದು ಭಾವನೆಯಲ್ಲಿ ಆ ಕೀರ್ತನೆ ಹೋಗ್ತದೆ. ಸೊ ಆ ರೀತಿಯ ಕೀರ್ತನೆ ಫಾಸ್ಟ್ ಹೋಗ್ಬೇಕಾದ್ರೆ
ಆ ವ್ಯಕ್ತಿ ಎಲ್ಲಿ ಕೂತ್ಕೊಂಡಿರ್ತಾನೆ, ವಯಸ್ಕ ವ್ಯಕ್ತಿ, ಮುದುಕ ಜಪ ಮಾಡ್ತಿರ್ತಾನೆ, ಅಲ್ಲಿಂದ ಎದ್ದು ಬಂದು ಕೀರ್ತನೆಯಲ್ಲಿ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ನೃತ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೃತ್ಯ ಮಾಡ್ತಾ 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 ಕೆಲವೊಂದು ಕ್ಷಣದಲ್ಲೇ ಹೀಗೆ ಕೈ ಮೇಲೆ ಎತ್ತಿರ್ತಾರೆ, ಅವರು ದೇಹ ಬಿಡ್ತಾರೆ, ಅಲ್ಲೇ ಕೊಲೆಪ್ಸ್ ಆಗ್ತಾರೆ. ಅಂತಹ ಸಾವು ಅಲ್ಲ, ಭಗವನ್ ನಾಮ ಸಂಕೀರ್ತನೆ ನಡೀತಾ ಇದೆ, ಅಂತಹ ಒಂದು ಅದ್ಭುತವಾದಂತಹ ವಾತಾವರಣದಲ್ಲಿ ದೇಹ ಬಿಡುವುದು ಅಂತಹ ಅದ್ಭುತ ಸಂಗತಿ. ಅಂತಹ ಒಂದು ಆತ್ಮ ಭಗವತ್ ಪಾದ, ಭಗವದ್ ಧಾಮದಲ್ಲಿ ಭಗವತ್ ಪಾದವನ್ನೇ ಸೇರುತ್ತೆ ವಿನ ಅಷ್ಟೇ ಅಲ್ಲ, ಆ ಒಂದು ಕೊನೆ ಕ್ಷಣ ಅಷ್ಟೇ ಅಲ್ಲ, ಅವರು ಜೀವನ ಪೂರ್ತಿ ಜಪ ಮಾಡಿದ್ದಾರೆ, ಭಗವಂತನ ನಾಮಸ್ಮರಣೆ ಮಾಡಿದ್ದಾರೆ. ಇದು ಒಂದು ಘಟನೆ. ಇನ್ನೊಂದು ಘಟನೆಯಲ್ಲಿ ಒಬ್ರು ಭಕ್ತರು, ಅವರು ಜಪ ಮಾಡ್ತಿದ್ದಾರೆ, ಅವರೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದಾರೆ, ಭಗವಂತನ ನಾಮಸ್ಮರಣೆ ಮಾಡ್ತಿದ್ದಾರೆ. ಆದ್ರೆ ಅವರ ಅಜ್ಜ, ಅವರು ಅಷ್ಟು ನಾಮಸ್ಮರಣೆ ಮಾಡಿಲ್ಲ, ಭಕ್ತರಾಗಿರ್ಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಬೆಡ್ ರಿಡನ್ ಆಗಿದ್ರು, ಇನ್ನು ಕೆಲವೊಂದು ದಿನದಲ್ಲೇ ಸಾಯ್ತಾರೆ ಅನ್ನುವಂಥ ಪರಿಸ್ಥಿತಿ. ಆವಾಗ ಅವನ ಮೊಮ್ಮಗ ಹೋಗಿ ಅವನಿಗೆ ಹೇಳ್ತಾನೆ. ಅವ್ರು ಯಾಕಂದ್ರೆ ನರಳ್ತಾ ಇದ್ರು, ದೇಹದಲ್ಲಿ ಹಲವಾರು ಅಂಗಾಂಗಗಳಲ್ಲಿ ನೋವಾಗ್ತಾ ಇತ್ತು, ಹಾಗಾಗಿ ಕೂಗ್ತಾ ಇದ್ರು ಜೋರಾಗಿ, ಊ ಅಂತ. ನೀವು ನೋಡಿರ್ತೀರ, ಯಾರಾದ್ರೂ ನೋವಲ್ಲಿ ಇದ್ರೆ ಯಾವ ರೀತಿ ತಡಪಡಿಸ್ತಾರ ಅಂತ, ಆ ರೀತಿ ಅವರು ಇದು ಮಾಡ್ತಾ ಇದ್ರು. ಮತ್ತೆ ಇವರು ಮೊಮ್ಮಗ ಅವರಿಗೆ ಹೋಗಿ ಹೇಳ್ತಾರೆ, ನೀನು ಊ ಅಂತ ಯಾಕೆ ಹೇಳ್ತೀಯ, ಕೃಷ್ಣ ಅಂತ ಕರಿ, ಕೃಷ್ಣ ಅಂತ ಕರಿ ಅಂತ. ಆದ್ರೆ ಅವರಿಗೆ ಆ ವಯಸ್ಸಲ್ಲಿ ಕೃಷ್ಣ ಅಂತ ಬಾಯಲ್ಲಿ ಬರ್ತಾ ಇಲ್ಲ. ಎಷ್ಟು ಬೇಕಾದ್ರೆ ಬೇರೆ ಎಲ್ಲಾ ಹೇಳ್ತಾರೆ, ಆದ್ರೆ ಕೃಷ್ಣ ಅನ್ನೋದು ಬರ್ತಾ ಇಲ್ಲ. ಮತ್ತೆ ಅವರು ಸಾಯುವಂತಹ ಪರಿಸ್ಥಿತಿಯಲ್ಲಿ ಮೊಮ್ಮಗನಿಗೆ ಹೇಳ್ತಾ ಇದ್ದಾರೆ, ಯಾರೋ ನನಗೆ ಕೆಳಗೆ ಎಳಿತಾ ಇದ್ದಾರೆ, ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ. ಅವ್ರ ಮೊಮ್ಮಗ ಗಟ್ಟಿಯಾಗಿ ಕೈಯನ್ನ ಹಿಡ್ಕೊಂಡಿದ್ದಾರೆ. ಹೇಳ್ತಾ ಇದ್ದಾರೆ, ನನಗೆ ಗಟ್ಟಿ ಹಿಡ್ಕೊ, ನನಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇನ್ನು ಕೆಲವೊಂದು ಕ್ಷಣದಲ್ಲಿ ಸಾಯುವಂತ ವ್ಯಕ್ತಿ, ಮುದುಕ, ನನ್ನ ಕೈಯನ್ನ ಬಾಯಿ ಮುಂದೆ ಈ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಯಾವ ರೀತಿ ಅಂದ್ರೆ, ಬೀಡಿ ಸೇರೋರು, ಸಿಗರೆಟ್ ಸೇರೋರು ಹೇಗ್ ಮಾಡ್ತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಮತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ದೇಹ ಬಿಡ್ತಾರೆ. ಊಹೆ ಮಾಡ್ಕೊಳ್ಳಿ ಯಾವ ರೀತಿಯ ಜನ್ಮ ಸಿಕ್ಕಿರ್ಬೋದು. ಯಾಕಂದ್ರೆ ಇಡೀ ಜನ್ಮ ಅವರು ಮಾಡಿರೋದೇ ಅದು ಬೀಡಿ ಸೇರುವುದು, ಹೌದಲ್ವಾ, ಸ್ಮೋಕಿಂಗ್. ಕೊನೆ ಕಾಲದಲ್ಲೂ ಕೂಡ ಕೈ ಅವರ ಬಾಯ ಹತ್ರ ಬಂದಿದೆ, ಬೀಡಿ ಇಲ್ಲ ಕೈಯಲ್ಲಿ, ಆದ್ರೂ ಕೂಡ ಬೀಡಿ ಸೇದುವಂತಹ ಒಂದು ಆಕ್ಷನ್ ಮಾಡ್ತಾ ಇದ್ದಾರೆ. ಎರಡು ಹೆಂಗೆ ವಿಪರೀತ ಪರಿಸ್ಥಿತಿಗಳು. ಒಂದು ಪರಿಸ್ಥಿತಿಯಲ್ಲಿ ಒಬ್ರು ಭಗವಂತನ ನಾಮಸ್ಮರಣೆ ಮಾಡ್ತಾ ಭಗವತ್ ಕೀರ್ತನೆಯಲ್ಲಿ ದೇಹವನ್ನ ಬಿಡ್ತಾರೆ, ಇನ್ನೊಬ್ರು ಬೀಡಿ ಸೇದುವಂತಹ ಒಂದು ಮನಸ್ಥಿತಿಯಲ್ಲಿ ದೇಹವನ್ನ ಬಿಡ್ತಾರೆ. ಸೊ ನಾವು ಯಾವ ರೀತಿ ದೇಹವನ್ನ ಬಿಡ್ತೀವೋ ಅದೇ ರೀತಿ ನಮಗೆ ಮುಂದಿನ ಜನ್ಮ ಸಿಗ್ತದೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವಂತನಿಗೆ ಶರಣಾಗಬೇಕು, ಭಗವಂತನ ನಾಮಸ್ಮರಣೆ ಇಡೀ ಜೀವನ ಪೂರ್ತಿ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಕೊನೆ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ, ಭಗವಂತನ ನಾಮ ರೂಪ ಗುಣ ಲೀಲೆಯ ಸ್ಮರಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಜೀವನ ಪೂರ್ತಿ ನಾವು ಮಾಡಿಲ್ಲ ಅಂದ್ರೆ, ಜೀವನ ಪೂರ್ತಿ ನಾವು ಏನೇನ್ ಮಾಡಿರ್ತೀವೋ ಅದೆಲ್ಲವೂ ಕೂಡ ಕೊನೆ ಕಾಲದಲ್ಲಿ ಬರ್ತದೆ. ಕಾಯುವ ಸಮಯದಲ್ಲಿ ಅದೇ ಕಣ್ಣು ಮುಂದೆ ಬರ್ತದೆ. ಅದೇ ಕಣ್ಣು ಮುಂದೆ ಬಂದಾಗ ನಮ್ಮ ಮುಂದಿನ ಜೀವನ ಅದೇ ರೀತಿ ಎಲ್ಲಾ ಆಧ್ಯಾತ್ಮಿಕ ಚಟುವಟಿಕೆಗಳು ನಮ್ಮ ಕಣ್ಣು ಮುಂದೆ ಬಂದ್ರೆ ನಮ್ಮ ಮುಂದಿನ ಜೀವನ ಆಧ್ಯಾತ್ಮಿಕ ಆಗ್ತದೆ. ಎಲ್ಲಾ ಭೌತಿಕ ಚಟುವಟಿಕೆಗಳು ನಮ್ಮ ಕಣ್ಣು ಮುಂದೆ ಬಂದ್ರೆ ನಮ್ಮ ಜೀವನ ಭೌತಿಕ ಜೀವನ. ನನ್ನ ಬಳಿಗೆ ಬಾ, ನಾನು ನಿನಗೆ ಆಶ್ರಯ ಕೊಡುತ್ತೇನೆ ಎಂದು ಕೃಷ್ಣ ಹೇಳುತ್ತಾನೆ. ಆದರೆ ನಾವು, ಸ್ವಾಮಿ ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ, ನನಗಿಲ್ಲಿ ಮಾಡಲು ತುಂಬಾ ಮುಖ್ಯ ಕೆಲಸಗಳಿವೆ ಎಂದು ಹೇಳಿಬಿಡುತ್ತೇವೆ. ಬದ್ಧಾತ್ಮನ ಸ್ಥಿತಿ ಇದು, ಮರವೇ.
ಗುರು ಶಿಷ್ಯ ಪರಂಪರೆಯ ಪದವನ್ನು ಅನುಸರಿಸುವುದರಿಂದ ಈ ವಿಸ್ಮೃತಿಯನ್ನು ಬೇಗ ನಿವಾರಿಸಿಕೊಳ್ಳಬಹುದು. ಅಧ್ಯಾಯ 6 ಕೃಷ್ಣನ ಅವತಾರಗಳು ಮತ್ತು ನಮ್ಮಲ್ಲಿ ಪ್ರಕೃತಿಯ 2 ಶಕ್ತಿಗಳು ಕೆಲಸ ಮಾಡುತ್ತಿವೆ. ಒಂದರಿಂದ ನಾವು ಈ ಜನ್ಮದಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರಿಯಬೇಕೆಂದು ನಿರ್ಧರಿಸುತ್ತೇವೆ. ಆದರೆ ಮರುಕ್ಷಣದಲ್ಲಿಯೇ ಇನ್ನೊಂದು ಶಕ್ತಿಯಾದ ಮಾಯೆ, ಅದೇಕೆ ನೀನು ಇಷ್ಟೊಂದು ಕಷ್ಟಪಡಬೇಕು, ಸುಮ್ಮನೆ ಈ ಜೀವನವನ್ನು ಸವಿಯುತ್ತಾ ಸುಖವಾಗಿರು ಎಂದು ಹೇಳುತ್ತದೆ. ಹೌದಲ್ವಾ? ನಮ್ಮೆಲ್ಲರ ಪರಿಸ್ಥಿತಿ ಇದು. ನಾವು ಕೂಡ ಅನ್ಕೋತೀವಿ, ಏನು ಒಂದು ಸಮಯದಲ್ಲಿ ತುಂಬಾ ಅನ್ಸುತ್ತೆ, ಭಕ್ತಿಯ ಕೆಲಸಗಳ ಕಡೆಗೆ, ಆಧ್ಯಾತ್ಮಿಕ ಕೆಲಸಗಳ ಕಡೆಗೆ ತುಂಬಾ ಒಲವು ಬರ್ತದೆ ಅಲ್ಲ, ಇದು ಮಾಡ್ಬೇಕು. ಇನ್ನೊಂದು ಕ್ಷಣ ನಮ್ಮ ಮನಸ್ಸು ಹೇಳುತ್ತೆ, ಅಯ್ಯೋ ಇದೇ ಏನ್ ಮಾಡ್ತಾ ಇದೀಯಪ್ಪ, ಸ್ವಲ್ಪ ಎಂಜಾಯ್ ಮಾಡಿ, ಹೊರಗಡೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡು, ಭೌತಿಕ ಆನಂದವನ್ನ ಕೂಡ ಪಡಿ, ಸ್ವಲ್ಪ ಇಂದ್ರಿಯ ಭೋಗವನ್ನ ಕೂಡ ಮಾಡು. ಬರೇ ನೀನು ಅಧ್ಯಾತ್ಮ ಅಂತ ಯಾಕೆ ಬರೇ ದೇವಸ್ಥಾನದಲ್ಲೇ ಹೋಗಿ ದೇವಸ್ಥಾನದೇ ಸೇವೆ, ಬರೇ ಹರೇ ಕೃಷ್ಣ ಅಂತ ಹೇಳ್ತಾ ಇದೀಯಾ ಅಂತ ನಮ್ಮ ಮನಸ್ಸೇ ನಮಗೆ ಹೇಳ್ತದೆ. ಸುಮ್ಮನೆ ಈ ಜೀವನವನ್ನು ಸವಿಯುತ್ತಾ ಸುಖವಾಗಿರು ಎಂದು ಹೇಳುತ್ತದೆ. ಒಬ್ರು ಹೇಳ್ತಾರೆ, ಅವರು ಕೂಡ ಎಲ್ಲಾ ಮುನಿಗಳಲ್ಲಿ, ಋಷಿ ಮುನಿಗಳಲ್ಲೂ ಕೂಡ ಕೆಲವೊಬ್ರು ಆಸ್ತಿಕರಿದ್ರು, ಕೆಲವೊಬ್ರು ನಾಸ್ತಿಕರಿದ್ರು, ಕೆಲವರು ಸಾಕಾರವಾದಿಗಳಿದ್ರು, ಕೆಲವರು ನಿರಾಕಾರವಾದಿಗಳಿದ್ರು. ನಾಸ್ತಿಕರಲ್ಲಿ ಕೂಡ ಒಬ್ರು ಹೇಳ್ತಾರೆ, ಋಣಂ ಕೃತ್ವ ಘೃತಂ ಪಿಬೇತ್ ಯಾವಜ್ಜೀವೇತ್ ಸುಖಂ ಜೀವೇತ್ ಭಸ್ಮೀಭೂತಸ್ಯ ದೇಹಸ್ಯ ಕುತಃ ಪುನರಾಗಮನೋ ಭವೇತ್. ಅಂದ್ರೆ ನೀನು ಮುಂದಿನ ಜನ್ಮದ ಬಗ್ಗೆ ಚಿಂತೆ ಮಾಡಬೇಡ. ಯಾಕಂದ್ರೆ ನಾವು ಇದೆಲ್ಲ ಮಾಡುದು, ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮಾಡುದು ಏನಕ್ಕೋಸ್ಕರ? ಮುಂದಿನ ಜನ್ಮ ಆಧ್ಯಾತ್ಮಿಕವಾಗಿ. ಆದ್ರೆ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಇವರ ಹೆಸರು ಚರವಾಕ ಮುನಿ ಅಂತ. ಇವರು ಹೇಳ್ತಾರೆ, ಮುಂದಿನ ಜನ್ಮದ ಬಗ್ಗೆ ಚಿಂತೆ ಮಾಡಬೇಡ. ಋಣಂ ಕೃತ್ವ ಘೃತಂ ಪ್ರಭೇತ್. ಅಂದ್ರೆ ನೀನ್ ಬೇಕಾದ್ರೆ ಲೋನ್ ಮಾಡು, ಬೇರೆಯವ್ರ ಹತ್ರ ಕದ್ಕೊಂಡು ಬಾ, ಅಥವಾ ಕಳ್ತನ ಮಾಡು, ಕೊಲೆ ಮಾಡು, ಏನಾದ್ರೂ ಮಾಡ್ಕೊಂಡು ಋಣಂ ಕೃತ್ವ ಘೃತಂ ಪಿಬೇದ್, ತುಪ್ಪದಿಂದ ಮಾಡಿರುವಂತಹ ಅಡಿಗೆಯನ್ನ ನೀನು ಅನುಭವಿಸು, ಎಂಜಾಯ್ ಮಾಡು. ಋಣಂ ಕೃತ್ವ ಘೃತಂ ಪಿಬೇದ್ ಯಾವಜ್ಜೀವೇತ್ ಸುಖಂ ಜೀವೇತ್. ಹೇಗ್ ಬದುಕಿದ್ರು ಕೂಡ ಸುಖವಾಗಿ ಎಂಜಾಯ್ ಮಾಡು ನೀನು ಅಂತ. ಭಸ್ಮೀಭೂತಸ್ಯ ದೇಹಸ್ಯ. ಒಂದ್ ವೇಳೆ ನಾನು ಸತ್ತು ಹೋದ್ಮೇಲೆ, ಈ ಶರೀರವನ್ನ ಸುಟ್ಟ ಮೇಲೆ ಕುತಃ ಪುನರಾಗಮನೋ ಭವೇತ್, ಮತ್ತೆ ನಾನು ಹುಟ್ಟುತ್ತೀನಿ ಅಂತ ಏನ್ ಗ್ಯಾರಂಟಿ ಇದೆ? ಯಾರು ನೋಡಿದಾರಪ್ಪ ನೆಕ್ಸ್ಟ್ ಜೀವನ ಅಂತ ಹೇಳ್ತಾರೆ. ಇದು ವೈದಿಕ ತತ್ವದ ಸಂಪೂರ್ಣ ವಿರುದ್ಧವಾದಂತಹ ಒಂದು ತತ್ವ. ಸುಮ್ಮನೆ ಈ ಜೀವನವನ್ನು ಸವಿಯುತ್ತಾ ಸುಖವಾಗಿರು ಎಂದು ಹೇಳುತ್ತದೆ. ವಿಸ್ಮೃತಿಗೆ ಜಾರುವ ಈ ಪ್ರವೃತ್ತಿಯೇ ಭಗವಂತನಿಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸ. ಅರ್ಜುನನು ಕೃಷ್ಣನ ಜೊತೆಗಾರ ಮತ್ತು ಸಹಯೋಗಿ. ಕೃಷ್ಣನು ಯಾವುದೇ ಲೋಕದಲ್ಲಿ ಜನ್ಮವೆತ್ತಿದರೂ ಅರ್ಜುನನು ಅಲ್ಲೇ ಹುಟ್ಟಿ ಅವನೊಂದಿಗೆ ಇರುತ್ತಾನೆ. ಕೃಷ್ಣನು ಸೂರ್ಯನಿಗೆ ಭಗವದ್ಗೀತೆಯನ್ನು ಬೋಧಿಸುತ್ತಿದ್ದಾಗ ಅರ್ಜುನನು ಅಲ್ಲೇ ಇದ್ದನು. ಆದರೆ ಪರಿಮಿತಿಯುಳ್ಳ ಜೀವಿಯಾದ ಅರ್ಜುನನಿಗೆ ಅದು ನೆನಪಾಗಲಿಲ್ಲ. ಪರಿಮಿತಿಯುಳ್ಳ, ಲಿಮಿಟೆಡ್ ಸೆನ್ಸಸ್, ಲಿಮಿಟೆಡ್ ಮೆಮೊರಿ, ಲಿಮಿಟೆಡ್ ಸ್ಟ್ರೆಂತ್ ಆಫ್ ದ ಮೈಂಡ್. ಮರವೇ ಅಥವಾ ವಿಸ್ಮೃತಿ ಜೀವಿಯ ಸ್ವಭಾವ. ನಾವು ನಿನ್ನೆ ಅಥವಾ ಕಳೆದ ವಾರ ಇದೇ ಸಮಯಕ್ಕೆ ಏನು ಮಾಡುತ್ತಿದ್ದೆವು ಎನ್ನುವುದೇ ನಮಗೆ ನೆನಪಿನಲ್ಲಿ ಉಳಿಯುವುದಿಲ್ಲ. ಇದೇ ನೆನಪಿನಲ್ಲಿ ಉಳಿಯದ ಮೇಲೆ ಇನ್ನು ಕಳೆದ ಜನ್ಮದಲ್ಲಿ ಏನಾಯಿತೆನ್ನುವುದು ಈಗ ಹೇಗೆ ನೆನಪಾಗುವುದು ಸಾಧ್ಯ? ನಿನ್ನೆ ಏನ್ ತಿಂದಿದ್ದೆ ಅದೇ ನೆನಪಿರುವುದಿಲ್ಲ, ಹೌದಲ್ವಾ? ಹಾಗಿರ್ಬೇಕಾದ್ರೆ ಹೋದ ಜನ್ಮದಲ್ಲಿ ಏನ್ ಮಾಡ್ತಿದ್ದೆ ನಾನು ಅಂತ ನೆನಪಿಟ್ಕೊಳ್ಳೋದು ಅಸಾಧ್ಯ. ಕೃಷ್ಣನಿಗೆ ಹೇಗೆ ನೆನಪಾಗುತ್ತದೆ, ನಮಗೇಕೆ ನೆನಪಾಗುವುದಿಲ್ಲ ಎಂದು ಕೇಳಬಹುದು. ಕೃಷ್ಣನು ದೇಹವನ್ನು ಬದಲಿಸುವುದಿಲ್ಲ ಎನ್ನುವುದೇ ಅದಕ್ಕೆ ಉತ್ತರ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅಜ ಅಪಿ ಸನ್ ಅವ್ಯಯಾತ್ಮ. ನಾನು ಅಜನ್ಮ, ನನಗೆ ಜನ್ಮ ಇಲ್ಲ.
ಒಬ್ಬ ಮನುಷ್ಯನಿಗೆ ಜನ್ಮ ಇಲ್ಲ, ಆದ್ರೂ ಕೂಡ ಅವನು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊತಾನೆ. ಹೇಗೆ? ಯಾಕಂದ್ರೆ ಅವನು ದೇಹವನ್ನ, ಆಧ್ಯಾತ್ಮಿಕ ಶರೀರವನ್ನ ಬದಲಾಯಿಸುವುದಿಲ್ಲ. ಅಜೋಪಿ ಸನ್ ಅವ್ಯಯಾತ್ಮ, ಅವನ ಶರೀರ ಯಾವತ್ತೂ ಕೂಡ ನಮ್ಮ ಶರೀರ ವ್ಯಯ, ಅವನ ಶರೀರ ಅವ್ಯಯ. ಅದು ಆ ಶರೀರ, ಅದಕ್ಕೆ ಒಂದು ಸ್ಟಾರ್ಟಿಂಗ್ ಒಂದು ಎಂಡ್, ಹುಟ್ಟು ಸಾವು ಅನ್ನೋದು ಇಲ್ಲ. ಭೂತಾನಾಂ ಈಶ್ವರೋಪಿ ಸನ್, ಎಲ್ಲಾ ಜೀವಿಗಳಲ್ಲಿ ನಾನು ಒಡೆಯ, ನಾನು ಈಶ್ವರ. ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅಂದ್ರೆ ನಾನು ಕರ್ಮಗಳಿಗೆ, ನನ್ನ ಪುಣ್ಯ ಪಾಪದ ಕರ್ಮದ ಒಂದು ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಹುಟ್ಟಿ ಬರುವುದಿಲ್ಲ. ನಾನು ಸ್ವಮಾಯಯ ಸಂಭವಾಮಿ, ನಾನು ನನ್ನ ಇಂಟರ್ನಲ್ ಪೊಟೆನ್ಸಿ, ಅಂತರಂಗ ಶಕ್ತಿಯಿಂದ ನಾನು ಇಲ್ಲಿ ಈ ಆ ಭೌತಿಕ ಲೋಕಕ್ಕೆ ನನ್ನ ನಿಜವಾದ ರೂಪದಲ್ಲಿ, ನಾನು ನನ್ನ ಆಧ್ಯಾತ್ಮಿಕ ರೂಪದಲ್ಲಿ ನಾನು, ನನಗೆ ಜನನವಿಲ್ಲವಾದರೂ ನನ್ನ ಪಾರಲೌಕಿಕ ದೇಹವು ಎಂದು ಕ್ಷಯಿಸುವುದಿಲ್ಲವಾದರೂ ಮತ್ತು ಸಕಲ ಚೇತನಾತ್ಮಗಳ ಪ್ರಭು ನಾನಾದರೂ ನಾನು ಪ್ರತಿಯೊಂದು ಯುಗದಲ್ಲೂ ನನ್ನ ಮೂಲ ಪಾರಲೌಕಿಕ ರೂಪದಿಂದ ಅವತರಿಸುತ್ತೇನೆ. ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಆತ್ಮಮಾಯಯ ಎಂಬ ಪದಕ್ಕೆ ಅರ್ಥ ಕೃಷ್ಣನು ಅವನಿರುವಂತೆಯೇ ಅವತರಿಸುತ್ತಾನೆ ಎಂದು. ಅವನು ತನ್ನ ದೇಹವನ್ನು ಬದಲಾಯಿಸುವುದಿಲ್ಲ, ಆದರೆ ಬದ್ಧಾತ್ಮರಾದ ನಾವು ಬದಲಾಯಿಸುತ್ತೇವೆ. ಆದ್ದರಿಂದ ನಾವು ಎಲ್ಲವನ್ನೂ ಮರೆಯುತ್ತೇವೆ. ಕೃಷ್ಣನಿಗೆ ತನ್ನ ಹಿಂದಿನ ಈಗಿನ ಮತ್ತು ಮುಂದಿನ ಚಟುವಟಿಕೆಗಳು ತಿಳಿದಿರುತ್ತವೆ. ಅಷ್ಟೇ ಅಲ್ಲ, ಅವನಿಗೆ ಪ್ರತಿಯೊಬ್ಬರ ಹಿಂದಿನ ಈಗಿನ ಮತ್ತು ಮುಂದಿನ ಚಟುವಟಿಕೆಗಳು ಕೂಡ ತಿಳಿದಿರುತ್ತವೆ. ಕೃಷ್ಣನಿಗೆ ಅವನ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವಿಯ ಭೂತ ಮತ್ತೆ ಭವಿಷ್ಯ ಮತ್ತೆ ಪ್ರೆಸೆಂಟ್, ಈ ಮೂರು ಕೂಡ ಅವನಿಗೆ ಗೊತ್ತಿರುತ್ತದೆ. ಭೂತ, ವರ್ತಮಾನ, ಭವಿಷ್ಯ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ಹಿಂದೆ ನಡೆದ ಸಮಸ್ತವನ್ನು, ಈಗ ನಡೆಯುತ್ತಿರುವುದೆಲ್ಲವನ್ನು, ಮುಂದೆ ಬರಲಿರುವ ಸಕಲವನ್ನು ನಾನು ತಿಳಿದಿದ್ದೇನೆ. ನನಗೆ ಎಲ್ಲಾ ಜೀವಿಗಳು ಗೊತ್ತು, ಆದರೆ ನನ್ನನ್ನು ಯಾರು ಅರಿಯರು. ಮಾಂತು ವೇದ ನ ಕಶ್ಚನ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಭವಿಷ್ಯಾಣಿ ಚಾರ್ಜುನ ಭೂತಾನಿ ಮಾಂತು ವೇದ ನ ಕಶ್ಚನ. ನನಗೆ ಭೂತ, ವರ್ತಮಾನ, ಭವಿಷ್ಯ ಎಲ್ಲಾ ಜೀವಿಗಳು ನನಗೆ ಗೊತ್ತು, ಆದರೆ ನಾನು ಯಾರಿಗೂ ಗೊತ್ತಿಲ್ಲ. ನನ್ನ ಅರಿವು ಯಾರಿಗೂ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಪರಮ ಪ್ರಭುವನ್ನು ಸರ್ವಜ್ಞ, ಎಲ್ಲವನ್ನೂ ತಿಳಿದವನು ಎಂದು ವರ್ಣಿಸುವುದನ್ನು ನೋಡುತ್ತೇವೆ. ಬ್ರಹ್ಮ ಮತ್ತು ಶಿವರಂತಹ ಉನ್ನತ ಜೀವಿಗಳಿಗೂ ಇದು ಅನ್ವಯಿಸುವುದಿಲ್ಲ. ಕೇವಲ ವಿಷ್ಣು ಅಥವಾ ಕೃಷ್ಣ ಸಮಸ್ತವನ್ನು ತಿಳಿದಿದ್ದಾನೆ. ದೇಹವನ್ನು ಬದಲಾಯಿಸದೇ ಹೋದ ಪಕ್ಷದಲ್ಲಿ ಅವತಾರ ಪುರುಷನಾಗಿ ಏಕೆ ಅವನು ಬರುತ್ತಾನೆ ಎಂದು ಯಾರಾದರೂ ಕೇಳಬಹುದು. ಈ ವಿಚಾರವನ್ನು ಕುರಿತು ವಿದ್ವಾಂಸರಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿವೆ. ಕೃಷ್ಣನು ಅವತರಿಸಿದಾಗ ಮರ್ತ್ಯ ದೇಹವನ್ನು ಪಡೆಯುತ್ತಾನೆ ಎಂದು ಕೆಲವರು ಹೇಳುತ್ತಾರೆ. ಅಂದ್ರೆ ಕೃಷ್ಣ ಕೂಡ ನಮ್ಮ ತರ ಮಾಯಾದೇಹವನ್ನು ಪಡೆಯುತ್ತಾನೆ, ಆ ಮಾಯಾದೇಹವನ್ನು ತ್ಯಜಿಸುತ್ತಾನೆ, ಅಂದ್ರೆ ಅದು ಆ ದೇಹ ಕೂಡ ಸಾಯುತ್ತದೆ ಮತ್ತೆ ಕೃಷ್ಣ ಹೋಗ್ತಾನೆ ಅಂತ ಹೇಳ್ತಾರೆ. ನಮ್ಮ ತರ ಹಾಗೆಯೇ ಒಂದು ಭೌತ ದೇಹವನ್ನು ಅವನು ಪಡೆದರೆ ಅವನಿಗೆ ಸ್ಮರಣ ಶಕ್ತಿ ಇರುತ್ತಿರಲಿಲ್ಲ. ಇದರಿಂದಲೇ ನಾವು ಅರ್ಥ ಮಾಡ್ಕೋಬಹುದು. ವೆರಿ ಲಾಜಿಕಲ್, ಹೌದಲ್ವಾ? ನಮ್ಮ ತರ ಕೃಷ್ಣ ದೇಹ ಪಡಿತಾ ಇದ್ದಿದ್ರೆ ಅವನಿಗೆ ಎಲ್ಲಾ ಜನ್ಮದ ಹಿಂದಿನ ಮುಂದಿನ ಎಲ್ಲವೂ ಕೂಡ ಅವನಿಗೆ ಗೊತ್ತಿರುತ್ತಿರಲಿಲ್ಲ. ಏಕೆಂದರೆ ಮರವೇ ಉಂಟಾಗುವುದೇ ಭೌತ ದೇಹದಿಂದ. ವಾಸ್ತವವಾಗಿ ಅವನ ದೇಹವನ್ನು ಬದಲಾಯಿಸುವುದೇ ಇಲ್ಲ. ಭಗವಂತನು ಸರ್ವಶಕ್ತ. ಮೇಲ್ಕಂಡ ಶ್ಲೋಕದಲ್ಲಿ ಅವನ ಶಕ್ತತ್ವವನ್ನು ವಿವರಿಸಿದೆ. ಕೃಷ್ಣನಿಗೆ ಜನನವಿಲ್ಲ, ಅವನು ನಿತ್ಯನು. ಹಾಗೆಯೇ ಜೀವಿಗೂ ಜನನವಿಲ್ಲ, ಅವನೂ ನಿತ್ಯನು. ಜನನವೆಂಬುದು ದೇಹಕ್ಕೆ ಮಾತ್ರ. ಈ ದೇಹ ತಾನೆಂದು ಜೀವಿಯು ಅಂದುಕೊಳ್ಳುತ್ತಾನೆ. ಮುಂದಿನ ಭಾಗವನ್ನು ಮುಂದಿನ
ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶಿಲ ಪ್ರಭುಪಾದ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಗೋ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. Hare Krishna, Prabhuji. Thank you.